ಹಲೋ ಫ್ರೆಂಡ್ಸ್, ಇವತ್ತೊಂದು ಅದ್ಭುತವಾದ ಯೂಸ್ಫುಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಏನೀಗ ಸ್ಟಡಿ ಮಾಡ್ತಿದ್ರೆ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಈ ಸಹಾಯಧನಕ್ಕೆ ಏನೆಲ್ಲ ದಾಖಲೆಗಳು ಬೇಕೋ ಅರ್ಜಿ ಸಲ್ಲಿಸುವಂಥದ್ದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ತಾ ಹೋಗೋಣ. ಗ್ರಾಮ ಪಂಚಾಯತಿಯಿಂದ ಸಹಾಯಧನವನ್ನು ನೀಡ್ತಾ ಇರುವಂಥದ್ದು ತುಂಬ ವಿದ್ಯಾರ್ಥಿಗಳಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅದರಿಂದಾಗಿ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ತಾ ಹೋಗಿದ್ದೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನು ನೋಡಿ. ಅದೇ ರೀತಿಯಾಗಿ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆಯಬಹುದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಗ್ರಾಮ ಪಂಚಾಯತಿ ವತಿಯಿಂದ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇದು ತುಂಬ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಅದರಿಂದಾಗಿ ವಿದ್ಯಾರ್ಥಿಗಳು ಕೂಡಲೇ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಈ ಸಹಾಯಧನ ಬಗ್ಗೆ ತಿಳಿದುಕೊಂಡು ಇದಕ್ಕೆ ಕೂಡಲೇ ಅರ್ಜಿ ಸಲ್ಲಿಸಿ ನೀವು ಸಹಾಯಧನವನ್ನು ಪಡಿಬೋದಾಗಿರುತ್ತೆ. ಇದಕ್ಕೆ ಅರ್ಹತೆಗಳೇನು ಅಂತಂದರೆ ಅವರು ಕಾಲೇಜ್ಗೆ ಹೋಗ್ತಿರಬೇಕು, ಓದ್ತಾ ಇದ್ದು ಅವರು ಆರ್ಥಿಕವಾಗಿ ಹಿಂದುಳಿದಿರಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಸಹಾಯಧನವು ಸಿಗ್ತಾ ಇದೆ. ಇದಕ್ಕೆ ಏನೆಲ್ಲ ದಾಖಲೆ ಪಂಚಾಯತಿಯಿಂದ ಕೊಡ್ತಕ್ಕಂಥ ಈ ಸಹಾಯಧನ ಯಾರಿಗೆ ಸಿಗ್ತಾ ಇದೆ, ಯಾರಿಗೆ ಸಿಗುತ್ತೆ ಅಂತ ನೋಡೋದಾದರೆ, ಯಾರು ಉನ್ನತ ಶಿಕ್ಷಣವನ್ನು ಪಡಿತಾ ಇರ್ತೀರಾ ಅಂತಂದರೆ UG ಮತ್ತು PGಗಳಲ್ಲಿ ಓದ್ತಾ ಇರ್ತೀರಾ ಅಂಥ ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ಹಿಂದುಳಿದಂಥ ಒಂದು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಸಹಾಯವನ್ನು ಸಿಗ್ತಾ ಇದೆ. ಕೂಡಲೇ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ನೀವು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಬೇಕಾಗುತ್ತೆ. ಸ್ನೇಹಿತರೆ, ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಾವು ಏನೆಲ್ಲ ದಾಖಲಾತಿಗಳನ್ನು ನಮ್ಮಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಅಂತ ನೋಡೋದಾದರೆ, ನೀವು ಮೊದಲನೇದಾಗಿ ನಾನು ಹೇಳುವಂಥ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಮೊದಲು ಎಲ್ಲದನ್ನು ಸರಿಯಾಗಿ ಇದೆಯಾ ಅಂತ ಸರಿ ಮಾಡಿಸ್ಕೊಂಡು ನಂತರ ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಂಥದ್ದೇ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನಾವು ಮಾಡುವಂಥ ವೀಡಿಯೋಗಳ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಯೂಸ್ಫುಲ್ ವಿಡಿಯೋ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈಗ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸ್ನ ನೀವು ಇಟ್ಕೊಂಡಿರಬೇಕಾಗುತ್ತೆ. ನಂತರ ನೀವು ನಿಮ್ಮ ಕಾಲೇಜಿನ ಶುಲ್ಕ ರಸೀದಿ, ಫೀಸ್ ರಿಸಿಪ್ಟ್ ಅಂತ ಏನಿರುತ್ತೆ ಆ ಫೀಸ್ ರಿಸಿಪ್ಟನ್ನು ಇಟ್ಕೊಂಡಿರಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋನ ರೆಡಿ ಇಟ್ಕೊಂಡಿರಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಸಹ ಒಂದು ಜೆರಾಕ್ಸ್ನ ಪ್ರತಿಯನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ. ಇದಾದ ನಂತರ ಇದರ ಅರ್ಜಿ ಅಪ್ಲಿಕೇಶನ್ ಫಾರಮ್ನು ಸಹ ನೀವು ಇಟ್ಕೊಂಡಿರಬೇಕಾಗುತ್ತೆ. ಸ್ನೇಹಿತರೆ, ಎಲ್ಲ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಈಗ ಅರ್ಜಿ ಸಲ್ಲಿಸುವಂಥದ್ದು ಹೇಗೆ ಅನ್ನುವಂಥದ್ದು ನಿಮಗೆ ಗೊತ್ತಿರೋದಿಲ್ಲ. ಹೇಗೆ ಅರ್ಜಿ ಸಲ್ಲಿಸುವಂಥದ್ದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ನೀವು ನಾನು ಹೇಳಿರುವಂಥ ಎಲ್ಲ ದಾಖಲಾತಿಗಳನ್ನು ರೆಡಿ ಇಟ್ಕೊಂಡು, ಈಗ ಅರ್ಜಿ ಅಂತ ಇತ್ತು, ಇಲ್ಲಿ ಅರ್ಜಿಯಲ್ಲಿ ಏನಿರಬೇಕು ಅಂತಂದರೆ ನಿಮ್ಮ ವಿಳಾಸ, ಒಂದು ಲೆಟ್ರ್ ರೆಡಿ ಮಾಡಬೇಕಾಗತ್ತೆ. ನಿಮ್ಮ ಕಡೆಯಿಂದ ಗ್ರಾಮ ಪಂಚಾಯತಿ ಆಫೀಸರ್ PDOಗೆ ನೀವು ಲೆಟ್ರ್ ಕೊಡ್ತಾ ಇರೋ ಥರ ಒಂದು ಲೆಟ್ರನ್ನ ರೆಡಿ ಮಾಡಬೇಕಾಗುತ್ತೆ. ಆ ಥರ ನಿಮ್ಮ ಅಡ್ರೆಸ್ಸು PDO ಅಡ್ರೆಸ್ನ ಹಾಕಿ, ಈ ಥರ ನಾವು ಈ ಕಾಲೇಜಿನಲ್ಲಿ ಇಂಥ ಕ್ಲಾಸ್ನಲ್ಲಿ ನಾವು ಓದ್ತಾ ಇದ್ದು ನಮಗೆ ಆರ್ಥಿಕವಾಗಿ ಹಿಂದುಳಿದ ಕಾರಣ ನಮಗೆ ನೀವು ಗ್ರಾಮ ಪಂಚಾಯತಿ ಕಡೆಯಿಂದ ನೀವು ಸಹಾಯಧನವನ್ನು ನೀಡಬೇಕಾಗಿ ವಿನಂತಿಸ್ಕೊಳ್ತೇನೆ ಅಂತ ಒಂದು ಪತ್ರವನ್ನು ರೆಡಿ ಮಾಡಿ, ಆ ಪತ್ರದ ಜೊತೆ ಆಧಾರ್ ಕಾರ್ಡ್ ಪ್ರತಿ, ನಿಮ್ಮ ಕಾಲೇಜಿನ ಶುಲ್ಕ ರಸೀದಿ, ಒಂಥರ ನಿಮ್ಮ ಭಾವಚಿತ್ರವನ್ನು, ಆಮೇಲೆ ಜಾತಿ ಪ್ರಮಾಣ ಪತ್ರವನ್ನು ಅಟ್ಯಾಚ್ ಮಾಡಿ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿನ ಕೊಟ್ಬಿಟ್ಟು ಬಂದಾಗ ಅವರು ಸಹಾಯಧನಕ್ಕೆ ಅವರು ಅಪ್ರೂವ್ ಮಾಡಿಕೊಂಡು ಸಹಾಯಧನವನ್ನು ನೀಡ್ತಾರೆ. ಈಗ ಸಹಾಯಧನವನ್ನು ಹೇಗೆ ನೀಡ್ತಾರೆ ಅಂತ ನೋಡೋದಾದರೆ, ಅವರು ನಿಮಗೆ ಸಹಾಯಧನ, ನೀವು ಓದ್ತಾ ಇದ್ದೀರಾ ಅಂತಂದರೆ ಸಹಾಯಧನವನ್ನು ಗ್ರಾಮ ಪಂಚಾಯತಿ ಕಡೆಯಿಂದ ನೀಡಲೇಬೇಕು. ಗ್ರಾಮ ಪಂಚಾಯತಿಯಲ್ಲಿ ಫಂಡ್ ಇರುತ್ತೆ, ಆ ಫಂಡನ್ನು ಈ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಅವರು ಸಹಾಯವನ್ನು ನೀಡೋದ್ರ ಮೂಲಕ ಆ ಫಂಡನ್ನು ಸಹಾಯಧನವಾಗಿ ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ಅದೇ ರೀತಿ ಎಷ್ಟು ಸಹಾಯಧನವನ್ನು ನೀಡ್ತಾರೆ, ಎಷ್ಟು ಸ್ಕಾಲರ್ಶಿಪ್ ಬರ್ಬೋದು ಅನ್ನೋದ್ರ ಬಗ್ಗೆ ಎಲ್ರಿಗೂ ಅನುಮಾನ ಇರ್ತದೆ. ಅದೇ ರೀತಿಯಾಗಿ ಯಾವ ರೀತಿ ಅಮೌಂಟ್ನ ಅವ್ರು ನಿಮಗೆ ಸಿಗ್ತದೆ, ಎಷ್ಟು ಸಿಗ್ತದೆ ಅಂತ ನೋಡೋದಾದರೆ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಅರ್ಜಿಗಳು ಬಂದಿರ್ತವೆ ಅನ್ನೋದ್ರ ಮೇಲೆ ನಿಮಗೆ ಸಹಾಯಧನವನ್ನು ಅವ್ರು ನೀಡ್ತಾರೆ. ಒಂದು ವೇಳೆ ನಿಮಗೆ ಕಡಿಮೆ ಅರ್ಜಿಗಳೇನಾದರೂ ನೀವು ಗ್ರಾಮ ಪಂಚಾಯತಿಗೆ ಹಾಕಿದ್ರಾ ಅಂತಂದರೆ, ಅಲ್ಲಿರುವಂಥ ಫಂಡ್ನಲ್ಲಿ ಎಷ್ಟು ಅರ್ಜಿಗಳಿದ್ದಾವೆ ಅಷ್ಟನ್ನು ಹಂಚಿಕೆ ಮಾಡಿ, ಎಷ್ಟು ಬರ್ತದೋ ಅಷ್ಟನ್ನು ನೀವು ಹಾಕಿರುವಂಥ ಅಪ್ಲಿಕೇಶನ್ಸ್ಗೆ ಹಂಚಿಕೆ ಮಾಡ್ತಾರೆ. ಏನು ಜಾಸ್ತಿ ಬಂದಿತ್ತೋ ಜಾಸ್ತಿ ಹಂಚಿಕೆ ಆಗುತ್ತೆ. ಅದೇ ರೀತಿಯಾಗಿ ಅವ್ರಿಗೆ ಎಷ್ಟು ಅಪ್ಲಿಕೇಶನ್ಸ್ ಹಾಕಿರ್ತಾರೆ ಅದ್ರ ಮೇಲೆ ಆ ಸಹಾಯಧನವನ್ನು ನೀಡ್ತಾರೆ. ಸ್ನೇಹಿತರೆ, ಇದೇ ಥರದ ಮಾಹಿತಿಗಳಿಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಒಂದು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡಿಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.